ಹಲೋ ಎವ್ರಿವಾನ್, ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ಇವತ್ತು ನಾನು ನುಗ್ಗೆ ಸೊಪ್ಪನ್ನ ಬಸ್ಸಾರು ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಬಸ್ಸಾರು ಮುದ್ದೆ ಮಾಡೋದಕ್ಕಿಂತ ಮುಂಚೆ ನುಗ್ಗೆ ಸೊಪ್ಪನ್ನ ಹೆಲ್ತ್ ಬೆನಿಫಿಟ್ಸ್ ಮತ್ತು ಮೆಡಿಕಲ್ ಪ್ರಾಪರ್ಟೀಸ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಒಂದು ಸತಿ ನೋಡೋಣ ಬನ್ನಿ. ನುಗ್ಗೆ ಸೊಪ್ಪನ್ನು ಇಂಗ್ಲೀಷಲ್ಲಿ ಡ್ರಮ್ಸ್ಟಿಕ್ ಲೀವ್ಸ್ ಅಂತ ಕರಿತೀವಿ. ಬೊಟಾನಿಕಲ್ ನೇಮ್ ಬಂದುಬಿಟ್ಟು ಮೊರಿಂಗಾ ಒಲರೇಸಿಯಾ ಫ್ಯಾಮಿಲಿಗೆ ಇದು ಸೇರುತ್ತೆ. ನುಗ್ಗೆ ಸೊಪ್ಪನ್ನ ಯೂಸಸ್ ಅಂತಂದರೆ ಇಟ್ಸ್ ಎ ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಯೂಶಲಿ ಮೊರಿಂಗಾಸ್ ಕ್ಯಾನ್ ಪ್ರೊಟೆಕ್ಟ್ ಆ್ಯಂಡ್ ನರಿಶ್ ದಿ ಸ್ಕಿನ್ ಆ್ಯಂಡ್ ಹೇರ್ಸ್ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸನ್ನು ಹೊಂದಿರೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಇದರೊಳಗೆ ವಿಟಮಿನ್ ಎ, ಬಿ, ಸಿ ಪೋಷಕಾಂಶಗಳು ತುಂಬ ಇರೋದ್ರಿಂದ ಕ್ಯಾಲ್ಶಿಯಂ ಇರುತ್ತೆ, ಕಬ್ಬಿಣ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ ಮತ್ತು ಅಮೈನೋ ಆಮ್ಲಗಳು ತುಂಬ ಹೇರಳವಾಗಿ ನಮಗೆ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ದೇಹದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಸಾಕಷ್ಟು ವಿಟಮಿನ್ಗಳು ನಮಗೆ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ದೇಹದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನು ನಾವು ಕಡಿಮೆ ಮಾಡ್ಕೋಬಹುದು. ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮೇತ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಇನ್ನೂ ಹೇಳ್ಬೇಕಂತಂದರೆ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಮೂಳೆಗಳ ಆರೋಗ್ಯ ಉತ್ತೇಜಿಸುತ್ತೆ. ನುಗ್ಗೆ ಸೊಪ್ಪಿನಲ್ಲಿರ್ತಕ್ಕಂಥ ಹುರಿಯೂತದ ಗುಣಗಳು ಆಸ್ಟಿಯೋಫೋರೋಸಿಸ್ ಅಂತ ರೋಗದ ವಿರುದ್ಧ ನಮಗೆ ಹೋರಾಡಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಸ್ನಾಯು ಸೆಳ್ತಾ ಇದ್ದಲ್ಲಿ, ನೋವು ಕಂಡು ಬಂದಲ್ಲಿ ನುಗ್ಗೆ ಸೊಪ್ಪಿನ ಆಹಾರ ಪದಾರ್ಥವನ್ನು ನಾವು ನಿಯಮಿತವಾಗಿ ಸೇವನೆ ಮಾಡಿದರೆ ವೇಗವಾಗಿ ಆ ನೋವಿನಿಂದ ನಾವು ಮುಕ್ತಿ ಹೊಂದಬಹುದು. ಇನ್ನೂ ಹೇಳಬೇಕು ಅಂತಂದರೆ, ಇನ್ನು ನುಗ್ಗೆ ಸೊಪ್ಪಿನಲ್ಲಿರ್ತಕ್ಕಂಥ ಸಾರಗಳು ಮಲಬದ್ಧತೆ, ಜಠರದಲ್ಲಿ ಕಂಡು ಬರ್ತಕ್ಕಂಥ ಹುರಿ ಮತ್ತು ಅಲ್ಸರೇಟಿವ್ ಕೊಲೈಟೈಸಿಸ್ ರೋಗಗಳಿಗೆ ಚಿಕಿತ್ಸೆಯಲ್ಲಿ ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪು ವಿಟಮಿನ್ ಬಿ ಅನ್ನು ಹೇರಳವಾಗಿ ಹೊಂದಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಈಗ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ವೇಗವಾಗಿ ಅನ್ನೋರು ನುಗ್ಗೆ ಸೊಪ್ಪನ್ನು ತಂದುಬಿಟ್ಟು ಅದನ್ನು ತೊಳೆದು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಡೈಲಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಬ್ರಷ್ ಮಾಡಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ನುಗ್ಗೆ ಸೊಪ್ಪಿನ ಪೌಡ್ರನ್ನು ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹದ ವೆಯ್ಟ್ ಲಾಸ್ ಬೇಗ ಕಡಿಮೆ ಆಗುತ್ತೆ ಅಂತಲೂ ಹೇಳ್ಬೋದು. ನೋಡಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಹೊಂದಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನ ನಾವು ವಾರದಲ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ನಮ್ಮ ಆಹಾರ ಕ್ರಮದಲ್ಲಿ ಒಂದು ಅಂಶ ಆಗಿಬಿಡುತ್ತೆ. ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬ ಸುಲಭ, ಮುದ್ದೆ ಜೊತೆಗೆ ಇದು ಒಳ್ಳೆ ರುಚಿ ಇರುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ವಾರದಲ್ಲಿ ನಮಗೆ ಟ್ವೈಸ್ ಮಾಡ್ಕೊಂಡು ತಿಂದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಈಗ ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋದಕ್ಕೆ ನಾನು 1 ಬೌಲ್ ಆಗೋಷ್ಟು ಬೇಳೆನ ತೊಳ್ಕೊಂಡು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಬೇಕಾದ್ರೆ ನಾವು 1 ಟೀ ಸ್ಪೂನ್ ಆಯಿಲು, ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಬೇಕಾಗುತ್ತೆ. ನಂತರ ನಾವು ಬೇಳೆ ಬೆಂದ ಮೇಲೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಬೆಂದಿರೋ ಬೇಳೆಗೆ 5 ನಿಮಿಷ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. 5ರಿಂದ 10 ನಿಮಿಷದಲ್ಲಿ ನಮಗೆ ಸೊಪ್ಪು ಬೇಳೆ ಜೊತೆಗೆ ಮೆತ್ತಗೆ ಬೆಂದ್ಬಿಡುತ್ತೆ. ಮೆತ್ತಗೆ ಬೆಂದಾದಮೇಲೆ ನಾವು ಸೊಪ್ಪನ್ನ ನಾವು ಬಸ್ಕೋಬೇಕಾಗುತ್ತೆ. ಬಸ್ಕೊಂಡು ನೀರೊಂದು ಕಡೆ, ಸೊಪ್ಪೊಂದು ಕಡೆ ಆಗುತ್ತೆ. ತಣ್ಣಗಾದ್ಮೇಲೆ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಹಿಂಡಿ ಒಂದು ಕಡೆ ಎತ್ತಿಟ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಬಸ್ಸಾರು ಮಾಡೋದಕ್ಕೆ ಹೆಂಚೊಳಗೆ ಹಸಿಮೆಣಸಿನ್ಕಾಯಿ, ಜೀರಿಗೆನ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟು ನಮಗೆ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ. ಅದನ್ನು ನಾವು ಮಿಕ್ಸರ್ ಜಾರೊಳಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ನುಗ್ಗೆ ಸೊಪ್ಪಿನ ಜೊತೆಗೆ 1-2 ಪಾಲಕ್ ಪಕೋಡ ಬೇಕಾಗಿತ್ತು ಅಂತಂದೇಳಿ ಸ್ವಲ್ಪ ಪಾಲಕ್ ಸೊಪ್ಪು, ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ನಾನು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ. ಸೈಡಿಗೆ ನೆಂಚ್ಕೊಳಕ್ಕೆ ಇರಲಿ ಅಂತಂದು ಹೇಳ್ಬಿಟ್ಟು ಪಾಲಕ್ ಪಕೋಡ ಎಲ್ಲ ಮಾಡಾದಮೇಲೆ ನಾನು ನುಗ್ಗೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನುಗ್ಗೆ ಸೊಪ್ಪಿನ ಒಗ್ಗರಣೆಗೆ ನಾವು 1 ಹಸಿಮೆಣಸು, ಈರುಳ್ಳಿನ ಹೆಚ್ಕೋಬೇಕು.
ಇಲ್ಲಪ್ಪ ಅಂತಂದರೆ ಒಣಮೆಣಸು ಸಮೇತ ನಾವು ಹಾಕ್ಕೋಬೋದು. ಆ್ಯಸ್ ಯುವರ್ ವಿಶ್, ಯಾವುದಾದ್ರೂ ಯಾವುದಿರುತ್ತೋ ಹಸಿಮೆಣಸು ಬೇಕಾದರೆ ಹಸಿಮೆಣಸು ಹಾಕ್ಕೋಬೋದು, ಇಲ್ಲ ಕೆಂಪು ಮೆಣಸು ಒಣಮೆಣಸು ಬೇಕಾದರೆ ಒಣಮೆಣಸನ್ನು ಸಮೇತ ನಾವು ಹಾಕ್ಕೋಬೋದು. ಈ ಕಡೆ ಪಕ್ಕದಲ್ಲಿ ನಾನು ಹಂಗೆ ಜೊತೆಗೇ ಪಾಲಕ್ ಪಕೋಡ ಬೇಯಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಪಕೋಡ ಬೇಯಿಸ್ಕೊತಿದ್ದೀನಿ. ಮುದ್ದೆಗೂ ಸಮೇತನೂ ಒಂದು ಒಲೆ ಮೇಲೆ ಇಟ್ಟಿದ್ದೀನಿ. ಮುದ್ದೆನೂ ಜೊತೆಗೆ ಹಾಕಿಬಿಡಲಿ ಅಂತಂದು ಹೇಳ್ಬಿಟ್ಟು ಪಾಲಕ್ ಪಕೋಡ ಎಲ್ಲ ಬೇಯಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಿದ್ದೀನಿ. ಪಾಲಕ್ ಪಕೋಡ ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಈರುಳ್ಳಿ ಜೊತೆಗೆ ಸೇರಿಸಿ ಮಾಮೂಲಿ ನಾವು ಏನು ಉಪ್ಪು ಖಾರ ಅರಿಶಿನ ಮತ್ತು ಜೀರಿಗೆನ ಹಾಕಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ವೈಸ್ ಅಂದರೂ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮೀನ್ಸ್ ಮಾಮೂಲಿ ಹಿಟ್ಟಲ್ಲಿ ಮಾಡೋದಕ್ಕಿಂತ ನಾವು ಸೊಪ್ಪನ್ನ ಆ್ಯಡ್ ಮಾಡಿ ಮಾಡೋದ್ರಿಂದ ಹೆಲ್ತಿಗೆ ಚೆನ್ನಾಗಿರುತ್ತೆ. ಪಾಲಕ್ ಪಕೋಡ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬರೀ ಈರುಳ್ಳಿ ಮಾಡೋದಕ್ಕಿಂತ ಪಾಲಕ್ ಸೊಪ್ಪು ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಪಕೋಡ. ಪಾಲಕ್ ಪಕೋಡ ಎಲ್ಲ ಮಾಡಿ ಪಕ್ಕಕ್ಕೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ. ಇದಾದಮೇಲೆ ಹುರ್ಕೊಂಡಿರತಕ್ಕಂಥ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಕಾಯಿನ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊತಿದ್ದೀನಿ. ಈ ಫೈನ್ ಪೇಸ್ಟನ್ನು ನಾವು ಬಸ್ತಿರೋ ನುಗ್ಗೆ ಸೊಪ್ಪನ್ನ ಹೆಸರಿಗೆ ಕಲಿಸ್ಕೊಂಡ್ರೆ ಅಲ್ಲಿಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ. ಅದನ್ನು ಒಗ್ಗರಣೆನಾದರೂ ಮಾಡ್ಕೋಬೋದು, ಎಕ್ಸೆಪ್ಷನಲ್ಲು. ಹಂಗೆ ತಿಂದ್ರೂ ರುಚಿಯಾಗಿರುತ್ತೆ. ನಂತರ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಹಿಂಡ್ಬಿಟ್ಟು ನುಗ್ಗೆ ಸೊಪ್ಪನ್ನ ಒಗ್ಗರಣೆ ಕೊಟ್ಕೊತಿದ್ದೀನಿ. ಅದು ನುಗ್ಗೆ ಸೊಪ್ಪನ್ನ ಒಗ್ಗರಣೆಗೆ 2 ಈರುಳ್ಳಿ 4 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಅದು ಚೆನ್ನಾಗಿ ಬೆಂದಾದಮೇಲೆ ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ನಾವು ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ಅದ್ರ ಮೇಲೆ ಶೇಂಗಾ ಪೌಡ್ರು ಇಲ್ಲ ಕಾಯಿ ತುರಿ, ಹಸಿ ಕಾಯಿ ತುರಿ ಆದ್ರೂ ಹಾಕ್ಕೋಬೋದು. ಶೇಂಗಾ ಪೌಡ್ರು ಅಥವಾ ಕಾಯಿ ತುರಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನುಗ್ಗೆ ಸೊಪ್ಪು ತಿನ್ನೋದಕ್ಕೂ ಒಂದು ಸ್ಪೆಷಲ್ ಟೇಸ್ಟ್ ಅನಿಸುತ್ತೆ. ಇದ್ರ ಜೊತೆಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ಎಲ್ಲ ರೆಡಿಯಾಗಿದೆ ನೋಡಿ, ಮುದ್ದೆ ಮತ್ತು ಅದ್ರ ಜೊತೆಗೆ ಬಸ್ಸಾರು, ಸೊಪ್ಪು ಎಲ್ಲ ರೆಡಿ. ಇದೆಲ್ಲ ಆದಮೇಲೆ ಊಟ ಆದಮೇಲೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು 1 ಗ್ಲಾಸ್ ನೀರಿಗೆ ಸ್ವಲ್ಪ ಸೋಂಪುಕಾಳು, ಅರ್ಧ ಚಮಚ ಮೆಂತೆ, 1 ಇಂಚು ಚಕ್ಕೆನ ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೊಂಡು ಕುಡಿಬೇಕು. ಇದರಿಂದ ನಮಗೆ ಒಳ್ಳೆ ಡೈಜೆಷನ್ ಆಗುತ್ತೆ, ನಮಗೆ ವೆಯ್ಟ್ ಲಾಸು ಆಗುತ್ತೆ. ಖಂಡಿತವಾಗ್ಲೂ ನೀವು ಮಾರ್ನಿಂಗ್ ಕುಡಿಯೋದಲ್ದೇ ನೈಟ್ ಸಮೇತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಮಗೆ. ಯಾವುದಾದ್ರೂ ಒಂದು ಡಿಟಾಕ್ಸ್ ಜ್ಯೂಸ್ನ ನಾವು ಡೈಲಿ ಅಭ್ಯಾಸ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.